ನೀವು ಯಾವುದೇ ಮಹಿಳೆಯ ಬಳಿ ಯಾವುದಾದ್ರೂ ಒಂದು ಸೀಕ್ರೆಟ್ ಹೇಳಿ, ಅದನ್ನು ಯಾರ ಬಳಿ ಕೂಡ ಹೇಳಬಾರ್ದು ಅಂತಲೂ ಹೇಳಿ, ಅದು ಯಾರಾದರೂ ಒಬ್ಬರಲ್ಲ ಒಬ್ಬರ ಕಿವಿಗೆ ಬಿದ್ದೇ ಬೀಳುತ್ತದೆ. ಹಾಗಾದರೆ ಈ ಹೆಣ್ಣು ಮಕ್ಕಳ ಈ ಸ್ವಭಾವಕ್ಕೆ ಕಾರಣವೇನು ಅಂತ ಕೇಳಿದರೆ, ಮಹಾಭಾರತ ಕಾಲದಲ್ಲಿ ಧರ್ಮರಾಯ ತನ್ನ ತಾಯಿ ಕುಂತಿದೇವಿಗೆ ನೀಡಿದ ಶಾಪ. ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕುಂತಿದೇವಿಗೆ ಋಷಿಗಳು ಕೊಟ್ಟ ವರದಿಂದ ಆಕೆ 9 ತಿಂಗಳು ಕಾಯದೆ ದೇವತೆಗಳಿಂದಲೇ ತನಗೆ ಬೇಕಾದ ರೀತಿಯಲ್ಲಿ ಸಂತಾನ ಪಡೆಯುವ ಭಾಗ್ಯವನ್ನು ಹೊಂದಿದ್ಲು. ಆ ವರವನ್ನು ಪರೀಕ್ಷಿಸಲು ಆಕೆ ನದಿ ದಡದಲ್ಲಿ ನಿಂತು ಸೂರ್ಯ ದೇವನನ್ನ ಪ್ರಾರ್ಥಿಸಿ ಗಂಡು ಸಂತಾನವನ್ನು ಪಡೆದ್ಲು. ವರ ನಿಜಾಯಿತೆಂಬ ಖುಷಿ ಒಂದೆಡೆಯಾದರೆ, ಜನಿಸಿದ ಪುತ್ರನನ್ನ ಏನು ಮಾಡಲಿ ಎಂಬ ಹೆದರಿಕೆ ಮತ್ತೊಂದು ಕಡೆ. ಆಗ ನದಿ ದಡದಲ್ಲೇ ಇದ್ದ ದೋಣಿಯಲ್ಲಿ ಮಗುವನ್ನು ಮಲಗಿಸಿ ನದಿಯಲ್ಲಿ ತೇಲಿಬಿಟ್ಟಳು. ಮುಂದೆ ಆ ಮಗು ಸೂತರ ಕೈಗೆ ಸಿಕ್ಕಿ ಅಲ್ಲೇ ಬೆಳೆಯಿತು. ಹೀಗೆ ಬೆಳೆದ ಮಗನೇ ಕರ್ಣ. ಕರ್ಣನನ್ನ ಸೂತ ಪುತ್ರನೆಂದು ಕೂಡ ಕರೆಯಲಾಗುತ್ತಿತ್ತು. ಮಹಾಭಾರತ ಯುದ್ಧವಾಗಿ ಅರ್ಜುನನ ಕೈಯಿಂದ ಕರ್ಣನ ಕೊನೆಯಾಗುವವರೆಗೂ ಕರ್ಣ ತಮ್ಮ ಒಡ ಹುಟ್ಟಿದ ಸಹೋದರನೆಂಬ ಸತ್ಯ ಪಾಂಡವರಿಗೆ ಗೊತ್ತಾಗಲೇ ಇಲ್ಲ. ಕೊನೆಗೆ ಪಾಂಡವರೆಲ್ಲ ಸೇರಿ ಕರ್ಣನನ್ನ ಕೊಂದ ಖುಷಿಯಿಂದ ಕುಂತಿದೇವಿಯ ಬಳಿ ಬಂದು ಅರ್ಜುನ ಕರ್ಣನನ್ನ ಕೊನೆಗೊಳಿಸಿದ ಎಂದು ಹೇಳಿದ್ರು. ಆಗ ಕುಂತಿದೇವಿ ದುಃಖಿತಳಾದ್ಲು. ವಿರೋಧಿಯನ್ನ ಸೋಲಿಸಿದಕ್ಕೆ ಅಮ್ಮ ಖುಷಿಯಾಗಬೇಕಿತ್ತು, ಆದರೆ ಏಕೆ ದುಃಖಿತಳಾಗಿದ್ದಾಳೆಂದು ಕಾರಣ ಕೇಳಿದಾಗ ಕರ್ಣ ಆಕೆಯ ಹಿರಿಮಗ ಮತ್ತು ಪಾಂಡವರ ಸಹೋದರನೆಂಬ ಸತ್ಯವನ್ನ ಕುಂತಿ ಎಲ್ಲರಿಗೂ ಹೇಳಿದ್ಲು. ಆಗ ಕುಂತಿಯ ಹಿರಿಮಗ ಧರ್ಮರಾಯನಿಗೆ ತುಂಬ ಕೋಪ ಬಂತು. ಇಷ್ಟು ದೊಡ್ಡ ಸತ್ಯವನ್ನು ನಮ್ಮಿಂದ ಮುಚ್ಚಿಟ್ಟು ನೀವು ದೊಡ್ಡ ತಪ್ಪನ್ನೇ ಮಾಡಿದ್ದೀರಿ ಅಮ್ಮ. ನಾವೆಲ್ಲರೂ ಸ್ವಂತ ಸಹೋದರನ ಮೇಲೆ ದ್ವೇಷ ಸಾಧಿಸಿ ಅವನನ್ನು ಕೊಲ್ಲಲು ನೀವೇ ಕಾರಣರಾದಿರಿ ಎಂದು ಇನ್ನು ಮುಂದೆ ಹೆಣ್ಣು ಮಕ್ಕಳ ಬಾಯಲ್ಲಿ ಯಾವುದೇ ರಹಸ್ಯ ಉಳಿಯದಿರಲಿ ಎಂದು ಯುಧಿಷ್ಠಿರ ಶಾಪ ನೀಡಿದ. ಈ ಕಾರಣಕ್ಕೆ ಯಾವ ಹೆಣ್ಣಿನ ಬಳಿಯೂ ರಹಸ್ಯ ಉಳಿಯೋದಿಲ್ಲ. ಸ್ನೇಹಿತರೆ, ಯಾರಿಗೆಲ್ಲ ಈ ಕತೆ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.